ಸ್ನೇಹಿತರೆ ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿದಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸರ್ GDS ದ 5th ಮೆರಿಟ್ ಲಿಸ್ಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತನಾತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ನೋಡ್ರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ GDS ವಿಷಯಕ್ಕೆ ಬರೋದಾದರೆ ಏನೇ ಅಪ್ಡೇಟ್ ಬರ್ತಂದ್ರೆ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಮತ್ತು ಈಗ GDS ವಿಷಯಕ್ಕೆ ಬರೋದಾದರೆ ಮತ್ತು ಪರ್ಸನಲಾಗಿ ನಾನು ಕಾಂಟ್ಯಾಕ್ಟ್ ಮಾಡೋದಂದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಲಿಂಕ್ ಏನೈತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟನು. ಈಗ ನೋಡಿರಿ GDS ವಿಷಯಕ್ಕೆ ಬರೋದಾದರೆ ಈಗಾಗಲೇ 4th ಮೆರಿಟ್ ಲಿಸ್ಟ್ ಬತ್ತು. 4th ಮೆರಿಟ್ ಲಿಸ್ಟ್ದವ್ರದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳಕ್ಕೆ ಕೊನೆಯ ದಿನಾಂಕ 23/6/2023 ಲಾಸ್ಟ್ ಡೇಟ್ ಆಗಿರ್ತೈತಿ. ಈಗಾಗಲೇ ಎಂಡ್ ಆಗಿರ್ತೈತಿ. ಈಗ ಟೋಟಲಾಗಿ ಅದರೊಳಗೆ ಎಷ್ಟಂದ್ರೆ 4th ಮೆರಿಟ್ ಲಿಸ್ಟ್ ಒಳಗೆ ಟೋಟಲಾಗಿ 213 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದರು. ಎಷ್ಟು ಟೋಟಲಾಗಿ 213 ವಿದ್ಯಾರ್ಥಿಗಳು. ಈಗ 5th ಮೆರಿಟ್ ಲಿಸ್ಟ್ ಬರ್ತೈತೋ ಬರಂಗಿಲ್ಲೋ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಿದ್ರಿ, ಸರ್ 5ನೇ ಮೆರಿಟ್ ಲಿಸ್ಟ್ ಬರ್ತೈತೋ ಬರಂಗಿಲ್ಲ ಈ ರೀತಿಯಾಗಿ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ 5ನೇ ಮೆರಿಟ್ ಲಿಸ್ಟ್ 100% ಬರ್ತೈತಿ, ಮಿಸ್ ಆಗಂಗಿಲ್ಲ. ಏನಂತಿ GDS ದ 5th ಮೆರಿಟ್ ಲಿಸ್ಟ್ ಬರ್ತೈತಿ, ಮಿಸ್ ಆಗಂಗಿಲ್ಲ. ಬಂದ ತಕ್ಷಣ ಇಮಿಡಿಯೇಟಾಗಿ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡತ್ನು. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಮತ್ತು ಇನ್ನೊಂದು ನೋಡ್ರಿ ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ನೀವು ಕೊಟ್ಟನ, ಮಿಸ್ ಮಾಡ್ಲಾರ್ದು ಜಾಯ್ನ್ ಆಗಿರಿ. ಯಾಕಂದರೆ GDS ಏನೇ ಅಪ್ಡೇಟ್ ಬರ್ತಂದ್ರೆ ಇಮಿಡಿಯೇಟಾಗಿ ಶೇರ್ ಮಾಡತ್ನು. ಅದಕ್ಕಾಗಿ ಜಾಯ್ನ್ ಆಗಿರಿ. GDS ನೋಡ್ರಿ 100% ಬರ್ತೈತಿ. ಎಷ್ಟು ಅಂದ್ರೆ ಟೋಟಲಾಗಿ 4th ಮೆರಿಟ್ ಲಿಸ್ಟ್ ಒಳಗೆ 213 ಸ್ಟೂಡೆಂಟ್ಸ್ ಇದ್ದರು. ಎಷ್ಟು ಟೋಟಲಾಗಿ 213 ಸ್ಟೂಡೆಂಟ್ಸ್. ಈಗ ನಾನು ಅಂದಾಜು ಎಕ್ಸೆಪ್ಟೆಡ್ ಆಗಿ 130 ಅಥವಾ 140 ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ GDS 5th ಮೆರಿಟ್ ಲಿಸ್ಟ್ ಬರ್ತೈತಿ. ಈ ಸಲ ನೋಡ್ರಿ 5th ಮೆರಿಟ್ ಲಿಸ್ಟ್ ಬರ್ತೈತಿ. 6th ಲಿಸ್ಟ್ ಏನೈತಿ ಡೌಟ, ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಮತ್ತು ನೋಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೋರಿ. ಎಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೇಕಂದ್ರೆ ನಿಮ್ಮ ಡಿವಿಷನಲ್ ಹೆಡ್ ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಕಂಟಿನ್ಯೂ ಆಗಿ ಒಂದು 7ರಿಂದ 8 ವಿಡಿಯೋ ಅದ ನನ್ನ ಚಾನಲ್ ಒಳಗೆ. ಆ ವಿಡಿಯೋ ನೋಡಿರಿ, ಅದರೊಳಗೆ ಯಾವ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೋಬೇಕಂತೇಳಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟನು. ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಹಂಗೆ ನೋಡಿರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.